Fellowship is not just coming together on Sunday morning, joining all together, having a meal and going away. That is not fellowship. ಅನ್ಯೋನ್ಯತೆಯು ಕೇವಲ ಭಾನುವಾರ ಬೆಳಗ್ಗೆ ಬಂದು ಒಟ್ಟಾಗಿ ಸೇರೋದು ಮಾತ್ರವಲ್ಲ, ಬರುವಂಥದ್ದು, ಊಟ ಮಾಡುವಂಥದ್ದು, ಹೊರಟು ಹೋಗುವಂಥದ್ದು, ಅದು ಅನ್ಯೋನ್ಯತೆ ಅಲ್ಲ. They have in a lot of non-Christian temples and mosques and gurudwaras and all. They come together and they eat and they go. ಅಕ್ರೈಸ್ತರು ಕೂಡ ದೇವಾಲಯಗಳಿಗೆ ಬರ್ತಾರೆ, ಗುರುದ್ವಾರಗಳಿಗೆ ಬರ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ, ನಂತರ ಹೊರಟೋಗ್ತಾರೆ. And they are good friends. They help one another. If somebody is shifting a house, they go and help them to shift the house. That's not fellowship. It's not wrong. Nothing wrong in it. I'm just saying that's a worldly type of friendship. ಅವರು ಒಳ್ಳೆ ಸ್ನೇಹಿತರಾಗಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಅವರು ಮನೆ ಬದಲಿಸಬೇಕಾದ್ರೆ ಹೋಗಿ ಸಹಾಯ ಮಾಡ್ತಾರೆ. ಅದು ಅನ್ಯೋನ್ಯತೆ ಅಲ್ಲ, ಲೋಕದ ರೀತಿಯ ಸ್ನೇಹ ಅಷ್ಟೇ. But fellowship is something more than that. It begins with a relationship with the Lord Jesus. That's deepening and growing. ಅನ್ಯೋನ್ಯತೆಯು ಅದಕ್ಕಿಂತ ಹೆಚ್ಚಾದದ್ದು. ಅದು ಯೇಸು ಕ್ರಿಸ್ತನೊಟ್ಟಿಗಿನ ಸಂಬಂಧದಿಂದ ಪ್ರಾರಂಭವಾಗುವಂತದ್ದಾಗಿದೆ, ಹೆಚ್ಚು ಆಳವಾಗಿದೆ ಮತ್ತು ಬೆಳೆಯುವಂತದ್ದಾಗಿದೆ. So ask yourself whether your relationship with Jesus Christ is deepening and growing first of all. ನಿಮಗೆ ನೀವು ಕೇಳ್ಕೊಳ್ರಿ, ಯೇಸು ಕ್ರಿಸ್ತನೊಟ್ಟಿಗಿನ ನಿಮ್ಮ ಸಂಬಂಧವು ಬೆಳೀತಾ ಇದೆನಾ, ಆಳವಾಗಿದೆನಾ ಅಂತ. Otherwise, just right across your name, I have not understood fellowship. ಇಲ್ಲವಾದಲ್ಲಿ ನಿಮ್ಮ ಹೆಸರಿಗೆ ಅಡ್ಡಲಾಗಿ ಈ ರೀತಿಯಾಗಿ ಬರ್ಕೊಳ್ರಿ, ನಾನು ಅನ್ಯೋನ್ಯತೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. I'm not saying that to condemn anybody. I'm just saying so that you can begin at least now. ನಾನು ಯಾರನ್ನು ಖಂಡಿಸಲು ಹೇಳುತ್ತಿಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವಾಗ್ಲಿಂದನಾದ್ರೂ ಅದನ್ನ ಪ್ರಾರಂಭಿಸಿರಿ ಎಂಬುದಕ್ಕಾಗಿ. That's why sometimes on a Sunday ಅದಕ್ಕಾಗಿ ಕೆಲವೊಮ್ಮೆ ಭಾನುವಾರ we have a picnic. I don't think there's any other church that I've heard of that has a picnic on Sunday morning. I never heard of one. ಪಿಕ್ನಿಕ್ ಅಂತ ಹಮ್ಮಿಕೊಳ್ಳುತ್ತೀವಿ. ಬೇರೆ ಸಭೆಗಳಲ್ಲಿ ನಾನು ಯಾವತ್ತೂ ಇದನ್ನು ಕೇಳಿಲ್ಲ, ಆದರೆ ನಮ್ಮಲ್ಲಿ ಕೆಲವು ಭಾನುವಾರ ಪಿಕ್ನಿಕ್ ಎಂಬುದಾಗಿ ಹಮ್ಮಿಕೊಳ್ತೀವಿ. Maybe there are some bold churches like that, but people are shocked when they hear you have a picnic on Sunday morning. ಕೆಲವು ಧೈರ್ಯವಂತ ಸಭೆಗಳ ರೀತಿಯಾಗಿ ಇರ್ತವೆ. ಜನರು ಇದನ್ನು ಕೇಳುವಾಗ ಆಶ್ಚರ್ಯಚಕಿತರಾಗ್ತಾರೆ. ನಿಮಗೆ ಭಾನುವಾರ ಪಿಕ್ನಿಕ್ ಅನ್ನುವಂಥದ್ದು ಇರತ್ತಾ ಅಂತ. You mean you don't have time of singing and listening to the message? No, we have a picnic. ನಿಮಗೆ ಹಾಡು ಹೇಳುವಂಥದ್ದು, ಸಂದೇಶ ಕೇಳುವಂಥದ್ದು ಇರುತ್ತಾ? ಇಲ್ಲ, ನಮಗೆ ಪಿಕ್ನಿಕ್ ಇರುತ್ತದೆ ಎಂಬುದಾಗಿ ಹೇಳ್ತೀವಿ ನಾವು. Why do we have a picnic? Not just to eat, but to have fellowship. ಯಾಕೆ ಪಿಕ್ನಿಕ್ ಅನ್ನು ನಾವು ಹಮ್ಮಿಕೊಳ್ಳುತ್ತೀವಿ? ಕೇವಲ ತಿನ್ನುವುದಕ್ಕಲ್ಲ, ಅನ್ಯೋನ್ಯತೆಯನ್ನ ಮಾಡಲು. In a picnic you can have more fellowship than in a Sunday morning service like this where you listen to the message, sing a few songs and go home. ಭಾನುವಾರ ಬೆಳಗ್ಗೆ ಸಂದೇಶ ಕೇಳಿ, ಹಾಡು ಹೇಳಿ ಮನೆಗೆ ಹೋಗುವುದಕ್ಕಿಂತ ನಿಮಗೆ ಗೊತ್ತಿದೆನಾ, ಪಿಕ್ನಿಕ್ ಎಂಬುವಂಥದ್ದರಲ್ಲಿ ಹೆಚ್ಚು ಅನ್ಯೋನ್ಯತೆ ಮಾಡಬಹುದು ಅಂತ. We believe in fellowship, and I personally think we need to have a lot more times where we build fellowship with one another through interaction so that we become a body. ನಾವು ಅನ್ಯೋನ್ಯತೆಯಲ್ಲಿ ನಂಬಿಕೆಯನ್ನು ಇಡ್ತೀವಿ. ನಾನು ವೈಯಕ್ತಿಕವಾಗಿ ನೆನೆಸ್ತೀನಿ, ಅನ್ಯೋನ್ಯತೆಯನ್ನ ಕಟ್ಟುವುದರಲ್ಲಿ ನಾವು ಹೆಚ್ಚು ಸಮಯ ಅದರಲ್ಲಿ ಕಳಿಬಹುದು ಅಂತ. ಒಬ್ರಿಗೊಬ್ರು ಮಾತಾಡಿಕೊಳ್ಳುವುದರಿಂದ ದೇಹವಾಗ್ತೀವಿ. So that we are connected to one another. It's very, very important. That's what a local church is supposed to be. ನಾವು ಒಬ್ರಿಗೊಬ್ರು ಸಂಪರ್ಕವನ್ನ ಸಾಧಿಸ್ತೀವಿ, ಅದು ತುಂಬಾ ಮುಖ್ಯ. ಸ್ಥಳೀಯ ಸಭೆಯು ಅದೇ ರೀತಿಯಾಗಿ ಇರಬೇಕು. And that's why what we want this church to be different from other churches, not just in the doctrines we preach. ಅದಕ್ಕಾಗಿ ನಮ್ಮ ಸಭೆಯು ಇತರ ಸಭೆಗಳಿಗಿಂತ ವ್ಯತ್ಯಾಸವಾಗಿರಬೇಕು. ಕೇವಲ ಸಿದ್ಧಾಂತಗಳನ್ನ ಸಾರುವಂತದ್ರಿಂದ ವ್ಯತ್ಯಾಸ ಮಾತ್ರ ಅಲ್ಲ. Or we don't want to get any honor from the type of songs we sing, or how our singing is good, our preaching is good. ಅಥವಾ ನಾವು ಹೇಗೆ ಬೋಧನೆ ಮಾಡ್ತೀವಿ, ಹಾಡುಗಳನ್ನು ಹೇಳ್ತೀವಿ, ಅದರಿಂದ ಗೌರವವನ್ನು ಸಂಪಾದಿಸಿಕೊಳ್ಳೋದು ಕೂಡ ಅಲ್ಲ. If there's one thing we want to distinguish ourselves from others, not even the fact we don't take a collection. That can be a very earthly type of glorying. ಇತರ ಸಭೆಗಳಿಗಿಂತ ಒಂದು ಸಂಗತಿ ವಿಶಿಷ್ಟತೆ ಏನಪ್ಪ ನಮ್ಮಲ್ಲಿ ಅಂತಂದ್ರೆ, ಕಾಣಿಕೆಯನ್ನು ತೆಗೆದುಕೊಳ್ಳದಿರುವುದಲ್ಲ, ಅದು ಲೋಕದ ಮಹಿಮೆ ಆಗ್ಬಿಡುತ್ತೆ. But the fact that we have a quality of fellowship with one another which is far deeper than we've seen anywhere else. ನಾವು ಎಲ್ಲೂ ನೋಡದೇ ಇರುವಂತ ಒಂದು ಆಳವಾದ ಸಂಗತಿ ಏನ್ ನೋಡಬಹುದಪ್ಪ ಅಂದ್ರೆ, ಅನ್ಯೋನ್ಯತೆಯ ಗುಣಮಟ್ಟವನ್ನ ನಾವಿಲ್ಲಿ ಹೊಂದ್ಕೊಬಹುದು. Then we are truly the body of Jesus Christ, the church that Jesus is building. ಆಗ ನಾವು ನಿಜವಾಗಿಯೂ ಯೇಸು ಕ್ರಿಸ್ತನು ಕಟ್ಟುತ್ತಿರುವಂತ ಸಭೆ ಆಗ್ತೀವಿ, ಕ್ರಿಸ್ತನ ದೇಹವಾಗ್ತೀವಿ. So John says that is the purpose with which I'm writing this letter. ಯೋಹಾನನ್ ಹೇಳ್ತಾನೆ, ಈ ಒಂದು ಉದ್ದೇಶಕ್ಕಾಗಿ ನಾನು ಈ ಪತ್ರಿಕೆನ ಬರೀತಿದ್ದೀನಿ ಅಂತ. And so it's very important to understand that, let me repeat again, that when he saw the decline in Christendom in his time and the backsliding of churches and elders. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಯೋಹಾನನು ಕ್ರೈಸ್ತತ್ವದಲ್ಲಿ ಕುಸಿಯುವಿಕೆ,
ಸಭೆಯ ಹಿರಿಯರು ಮತ್ತು ಸಭೆಗಳು ಆತನ ಸಮಯದಲ್ಲಿ ಹಿಂಜಾರಿ ಬೀಳುವಂಥದ್ದನ್ನು ನೋಡಿದಾಗ and elders who were ready to be rejected by the Lord. Imagine an elder brother to whom the Lord says, I'm going to spit you out of my mouth. ಒಬ್ಬ ಸಭಾ ಹಿರಿಯನು ಕರ್ತನಿಂದ ತಿರಸ್ಕರಿಸಲ್ಪಡುವಾಗ ಕಲ್ಪಿಸ್ಕೊಳ್ರಿ, ಒಬ್ಬ ಸಭಾ ಹಿರಿಯನಿಗೆ ದೇವ್ರು ಹೇಳ್ತಾರೆ ನನ್ನ ಬಾಯಿಂದ ನಿಮ್ಮನ್ನ ಉಗುಳ್ಬಿಡ್ತೀನಿ ಅಂತ. That means you were in my mouth, you were speaking my word till now, elder in Laodicea. You're an elder, right? I'm going to spit you out of my mouth. ನೀನು ಇಲ್ಲಿವರೆಗೂ ಲೆವೊದೋಕಿಯದ ಹಿರಿಯನಾಗಿ ನನ್ನ ಬಾಯಲ್ಲಿದ್ದುಕೊಂಡು ನನ್ನ ಮಾತುಗಳನ್ನಾಡ್ತಾ ಇದ್ದೆ, ನೀನು ಸಭಾ ಹಿರಿಯನಲ್ವಾ, ನಿನ್ನನ್ನು ನಾನು ಬಾಯಿಂದ ಉಗುಳ್ಬಿಡ್ತೀನಿ ಅಂತ ಹೇಳ್ತಾರೆ. Can you imagine the Lord telling an elder in Sardis, you just got a name that you're alive. You just sit up there in front and preach and everybody gives your name, but you're dead. There's no life in you and you're an elder. ಸಾರ್ದೀಸಿನಲ್ಲಿರುವ ಸಭೆ ಹಿರಿಯನಿಗೆ ದೇವರು ಈ ರೀತಿಯಾಗಿ ಹೇಳ್ತಾರೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ, ಎಲ್ಲರೆದುರುಗಡೆ ನಿಂತ್ಕೊಂಡು ಪ್ರಸಂಗ ಮಾಡ್ತಿ, ಹೆಸರು ತಗೊಳ್ತಿ, ಆದರೆ ನಿನ್ನಲ್ಲಿ ಜೀವ ಇಲ್ಲ, ನೀನು ಸತ್ತವನಾಗಿದ್ದೆ ಎಂಬುದಾಗಿ ಹೇಳ್ತಾರೆ. John was a pretty strong apostle to write such things to elders. ಯೋಹಾನನು ಬಹಳ ಗಟ್ಟಿಯಾದ ಅಪೊಸ್ತಲನಾಗಿದ್ದನು, ಯಾಕೆಂದ್ರೆ ಈ ರೀತಿಯಾಗಿ ಸಭಾ ಹಿರಿಯರಿಗೆ ಬರೆಯೋದು ಅಂದ್ರೆ ಮತ್ತಿನ್ನೇನು. Yeah, he told them the truth about what the Lord thought about them. ಕರ್ತರು ಅವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಯೋಹಾನನು ಸತ್ಯವನ್ನ ನುಡಿದನಲ್ಲಿ. It's very, very important. So it's important for us to recognize fellowship with Jesus is the most important thing on the basis of which we build fellowship with one another. ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತನೊಟ್ಟಿಗಿನ ಅನ್ಯೋನ್ಯತೆಯು ಹೆಚ್ಚು ಪ್ರಮುಖವಾಗಿದೆ. ಇದನ್ನು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. And he says further, verse 4, these things we write so that your joy may be made complete or full. ಹಾಗಾಗಿ ಆತನು 4ನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ ಮುಂದಾಗಿ, ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನು ಬರೆಯುತ್ತೇವೆ ಅಂತ. So I learned something from that. That's not only here. ನಾನು ಇದರಿಂದ ಏನೋ ಒಂದು ಕಲ್ತ್ಕೊಂಡಿದ್ದೀನಿ, ಅದು ಇಲ್ಲಿ ಮಾತ್ರ ಅಲ್ಲ. That the reason why so many Christians are not full of joy 24/7. I said 24/7. ಅನೇಕ ಕ್ರೈಸ್ತರು 7 ದಿನಗಳು 24 ಗಂಟೆ ಯಾಕೆ ಪೂರ್ಣ ಸಂತೋಷವಾಗಿಲ್ಲಪ್ಪ ಅಂತಂದ್ರೆ, ನಾನು ಹೇಳ್ತೀನಿ 7 ದಿನ 24 ಗಂಟೆ ಅಂತ. 24 hours a day, 7 days a week, full of the joy of the Lord. That's a scriptural verse. ವಾರದ 7 ದಿನ, ದಿನದ 24 ಗಂಟೆ ಕರ್ತನಲ್ಲಿ ಪೂರ್ಣ ಸಂತೋಷ, ಇದು ಸತ್ಯವೇದದ ವಚನ. Philippians 4:4. Rejoice in the Lord always. And again I say rejoice, which means we're supposed to rejoice 24 hours a day, 7 days a week. ಫಿಲಿಪ್ಪಿ 4:4, ಕರ್ತನಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿರಿ. ಮತ್ತೊಮ್ಮೆ ಹೇಳ್ತೀನಿ, ಕರ್ತನಲ್ಲಿ ಸಂತೋಷವಾಗಿರ್ರಿ. ಅದರ ಅರ್ಥ ನಾವು ಯಾವಾಗಲೂ 24 ಗಂಟೆ ವಾರದ 7 ದಿನ ಸಂತೋಷವಾಗಿರಬೇಕು. And here it tells us how that can take place. He says, I'm writing these things to you so that you can know how you can have joy 24/7. ಅದು ಹೇಗೆ ಆಗುತ್ತದೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ವಾರದ 7 ದಿನ, ದಿನಕ್ಕೆ 24 ಗಂಟೆ ಹೇಗೆ ಪೂರ್ಣ ಸಂತೋಷದಿಂದ ಇರಬೇಕು ಅಂತ ಈ ಸಂಗತಿಗಳನ್ನ ನಾನು ನಿಮಗೆ ಬರೀತೇನೆ ಅಂತ ಹೇಳ್ತಾನೆ ಇಲ್ಲಿ. It's by fellowship with the Father and fellowship with one another. ಅದು ತಂದೆಯೊಟ್ಟಿಗಿನ ಅನ್ಯೋನ್ಯತೆ ಮತ್ತು ಇತರರೊಟ್ಟಿಗಿನ ಅನ್ಯೋನ್ಯತೆಯಿಂದ. The more you build fellowship with Jesus Christ and the Father, ನೀವು ತಂದೆಯೊಟ್ಟಿಗೆ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆಯನ್ನ ಕಟ್ಟಿಕೊಂಡಾಗ, and the more that results in fellowship with one another, you know that has a direct effect on the joy in your life. I can say that. ಇತರರೊಟ್ಟಿಗಿನ ಅನ್ಯೋನ್ಯತೆಯ ಫಲಿತಾಂಶದ ನೇರ ಪರಿಣಾಮ ನಿಮ್ಮ ಜೀವಿತದಲ್ಲಿ ಸಂತೋಷವಿರುತ್ತದೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೇನೆ. Joy in my life has not come through more money or no sickness or nothing like that. ನನ್ನ ಜೀವಿತದಲ್ಲಿ ಸಂತೋಷವು ಹೆಚ್ಚು ಹಣ ಇರುವುದರಿಂದ ಅಥವಾ ಕಾಯಿಲೆ ಇಲ್ಲದೆ ಇರುವುದರಿಂದ ಆ ರೀತಿಯಾಗಲ್ಲ ಬರುವಂತದ್ದು. My joy doesn't go down if I become sick. ನಾನು ಕಾಯಿಲೆ ಬಿದ್ದಾಗ ಸಂತೋಷ ಕಡಿಮೆ ಆಗಲ್ಲ. My joy does not go down if I lose money. These things don't interest me. ಹಣವನ್ನು ಕಳೆದುಕೊಂಡಾಗಲೂ ಕೂಡ ನನ್ನ ಸಂತೋಷವು ಕಡಿಮೆ ಆಗೋದಿಲ್ಲ. ಈ ಸಂಗತಿಗಳ ಮೇಲೆ ನನಗೆ ಅಷ್ಟು ಆಸಕ್ತಿ ಇಲ್ಲ. My joy is entirely dependent on fellowship with God, and the result is my fellowship with others who want to have fellowship. Not everybody is interested in fellowship. ನನ್ನ ಸಂತೋಷವು ತಂದೆಯೊಟ್ಟಿಗಿನ ಅನ್ಯೋನ್ಯತೆ ಮೇಲೆ ಅವಲಂಬಿತವಾಗಿದೆ. ಇದರ ಫಲಿತಾಂಶವಾಗಿ ಅನ್ಯೋನ್ಯತೆಯನ್ನು ಬಯಸುವಂತ ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡುವುದಾಗಿದೆ. ಎಲ್ಲರಿಗೂ ಅನ್ಯೋನ್ಯತೆ ಆಸಕ್ತಿ ಇರೋದಿಲ್ಲ. I'll tell you another thing. ನಾನು ನಿಮಗೆ ಮತ್ತೊಂದು ಸಂಗತಿಯನ್ನು ಹೇಳ್ತೇನೆ. You don't need to meet so frequently to have fellowship. ನಾವು ಅನ್ಯೋನ್ಯತೆಯನ್ನ ಮಾಡಲು ಪದೇ ಪದೇ ಭೇಟಿಯಾಗುವಂತ ಅವಶ್ಯಕತೆ ಇಲ್ಲ. I have sometimes seen that I have wonderful fellowship with people I meet just 3-4 times a year. ಕೆಲವೊಮ್ಮೆ ನಾನು ನೋಡಿದ್ದೀನಿ, ವರ್ಷದಲ್ಲಿ
ಕೇವಲ 3-4 ಬಾರಿ ಮಾತ್ರ ಭೇಟಿಯಾಗುವಂತ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಯನ್ನು ಹೊಂದ್ಕೊಂಡಿದ್ದೀನಿ. And not so good fellowship with people who I see here every Sunday. Why is that? ನಾನು ಪ್ರತಿ ಭಾನುವಾರ ನೋಡುವಂತ ಮತ್ತು ಭೇಟಿಯಾಗುವಂತ ಇತರರೊಟ್ಟಿಗೆ ಅಷ್ಟು ಅನ್ಯೋನ್ಯತೆನ ಹೊಂದ್ಕೊಳಕ್ಕಾಗಿಲ್ಲ. ಯಾಕದು? And I asked myself that question. Why is it I have wonderful fellowship with people I meet, really deep fellowship with people I meet a few times a year, and not with people whom I see every Sunday? ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಭೇಟಿಯಾಗುವಂತ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಯನ್ನು ಹೊಂದ್ಕೊಂಡಿದ್ದೀನಿ, ಆದ್ರೆ ಪ್ರತಿ ಭಾನುವಾರ ಭೇಟಿಯಾಗುವಂತ ಇತರರೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆನ ಯಾಕೆ ಹೊಂದ್ಕೊಂಡಿಲ್ಲ ಅಂತ. And I've come to this conclusion. ನಾನು ಈ ಒಂದು ತೀರ್ಮಾನಕ್ಕೆ ಬಂದೆ. ಅವಾಗ Horizontal fellowship, just what I said, is dependent on how much vertical fellowship they have. ಅಡ್ಡ ಅನ್ಯೋನ್ಯತೆಯು ಯಾವುದರ ಮೇಲೆ ಅವಲಂಬಿತವಾಗಿದೆಯಪ್ಪ ಅಂದ್ರೆ ಅವರ ಲಂಬಕೋನದ ಅನ್ಯೋನ್ಯತೆಯು ಎಷ್ಟರ ಮಟ್ಟಿಗಿದೆ ಅನ್ನುವುದರ ಮೇಲೆ. So here's a brother who maybe I see only a few times a year, but he's living in wonderful vertical fellowship with the Father. ಇಲ್ಲಿ ಒಬ್ಬ ಸಹೋದರನು, ಆತನನ್ನು ನಾನು ವರ್ಷಕ್ಕೆ ಕೆಲವು ಬಾರಿ ಮಾತ್ರ ಭೇಟಿ ಆಗ್ತೀನಿ, ಆದರೆ ಆತನು ತನ್ನ ತಂದೆಯೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಅದ್ಭುತವಾಗಿ ಜೀವಿಸ್ತಿರ್ತಾನೆ. When I meet him, it's as though we've never had any break in our fellowship. We just carry on from there and we can go into deep fellowship. ನಾವು ಭೇಟಿಯಾದಾಗ ನಮ್ಮ ಅನ್ಯೋನ್ಯತೆಯು ಮುರಿಯಲ್ಪಟ್ಟಿರುವುದಿಲ್ಲ, ಅದು ಯಾವಾಗಲೂ ಹೊತ್ತು ಸಾಗುತ್ತಿರುತ್ತದೆ ಮತ್ತು ಇನ್ನೂ ಆಳವಾಗಿ ಹೋಗಿರುತ್ತದೆ. Whereas you meet a person every Sunday and his vertical fellowship with the Father is very small, he's not going to have much fellowship with you. ಆದರೆ ನೀವು ಪ್ರತಿ ಭಾನುವಾರ ಭೇಟಿಯಾಗುವಂಥ ಸಹೋದರನು ತಂದೆಯೊಟ್ಟಿಗಿನ ಲಂಬ ಅನ್ಯೋನ್ಯತೆಯು ಬಹಳ ಸಣ್ಣದಾಗಿರುತ್ತೆ, ಆತನು ನಿಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡ್ಲಿಕ್ಕೆ ಆಗೋಲ್ಲ.